ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. 2026ರ ಅರ್ಧ ವರ್ಷ ಇನ್ನೇನು ಮುಗಿದೇ ಹೋಯಿತು. ಜನವರಿಯ ಮೊದಲ ವಾರದಿಂದ ಹಿಡಿದು ಜೂನ್ನ ಕೊನೆಯ ವಾರದವರೆಗೂ ಪ್ರತಿ ವಾರವೂ ಕನ್ನಡದ ಸಿನಿಮಾಗಳು ಬಿಡುಗಡೆಯಾಗಿವೆ. ಈ ಬಾರಿ ದೊಡ್ಡ ಸಿನಿಮಾಗಳು ಅಥವಾ ಸ್ಟಾರ್ ನಟರ ಸಿನಿಮಾಗಳಿಗಿಂತ ಹೊಸವರ ಸಿನಿಮಾಗಳು ಹೆಚ್ಚಾಗಿ ಬಿಡುಗಡೆಯಾಗಿವೆ. ಇನ್ನು ಇವುಗಳಲ್ಲಿ ಸಾಕಷ್ಟು ಹಳೆಯ ಸಿನಿಮಾಗಳು ಮರು ಬಿಡುಗಡೆಯಾಗಿವೆ. ಅದೇ ರೀತಿ ಈ ವರ್ಷದ ಅರ್ಧ ವರ್ಷದಲ್ಲಿ ಕೊನೆಯ ವಾರ ಬಿಡುಗಡೆಯಾಗುತ್ತಿರುವ ನಮ್ಮ ಕನ್ನಡದ ಸಿನಿಮಾಗಳು ಯಾವುವು ಅಂತ ನೋಡೋಣ. ಜೂನ್ 26, 2026 ಅಂದ್ರೆ ಇವತ್ತು ಬಿಡುಗಡೆಯಾದ ನಮ್ಮ ಕನ್ನಡದ ಸಿನಿಮಾಗಳು ಯಾವುವು ಅಂತ ನೋಡೋಣ ಬನ್ನಿ. ಈ ವಾರ ಬಿಡುಗಡೆಯಾದ ಮೊದಲ ಸಿನಿಮಾ ಕೆ.ಎಂ. ಚೈತನ್ಯ ಅವರು ನಿರ್ದೇಶನದ ಬಲರಾಮನ ದಿನಗಳು. ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ರೆ, ಪ್ರಿಯಾ ಆನಂದ್ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಇನ್ನು ಈ ವಾರ ಬಿಡುಗಡೆಯಾದ ಎರಡನೇ ಸಿನಿಮಾ ಯಾವುದು ಅಂದ್ರೆ ಆರ್ ವಿಜಯ್ ಕುಮಾರ್ ಹೊಸೂರ್ ಎನ್ನುವರು ನಿರ್ದೇಶನ ಮಾಡಿರುವ ರಕ್ಷಕ 2. ಈ ಸಿನಿಮಾ ಸಂಪೂರ್ಣ ಹೊಸವರ ಸಿನಿಮಾವಾಗಿದೆ. ಇನ್ನು ಈ ವಾರ ಬಿಡುಗಡೆಯಾದ ಮೂರನೇ ಸಿನಿಮಾ ಯಾವುದು ಅಂದ್ರೆ ಕಿರಣ್ ಸುರೇಶ್ ಎಂಬುವರು ನಿರ್ದೇಶಿಸಿ ನಿರ್ಮಿಸಿರುವ ಗರುಡ ಸಿನಿಮಾ. ಈ ಸಿನಿಮಾವು ಕೂಡ ಹೊಸಬರ ಸಿನಿಮಾವಾಗಿದೆ. ಇನ್ನು ಈ ವಾರ ಬಿಡುಗಡೆಯಾದ ನಾಲ್ಕನೇ ಸಿನಿಮಾ ಯಾವುದು ಅಂದ್ರೆ ಚಂದ್ರು ಆಚಾರ್ ಎನ್ನುವರು ನಟಿಸಿ ನಿರ್ದೇಶಿಸಿರುವ ಪಂಚಮುಖಿ ಸಿನಿಮಾ. ಈ ಸಿನಿಮಾವು ಕೂಡ ಹೊಸಬರ ಸಿನಿಮಾವಾಗಿದೆ. ಇನ್ನು ಈ ವಾರ ಬಿಡುಗಡೆಯಾದ ಐದನೇ ಸಿನಿಮಾ ಯಾವುದು ಅಂದ್ರೆ ಕೆಂಪರಾಮ್ ಎನ್ನುವರು ನಿರ್ದೇಶಿಸಿರುವ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಎನ್ನುವ ಸಿನಿಮಾ. ಇನ್ನು ಈ ವಾರ ಬಿಡುಗಡೆಯಾದ ಆರನೇ ಸಿನಿಮಾ ಯಾವುದು ಅಂದ್ರೆ ವಿಷ್ಣು ತೇಜ ಎನ್ನುವರು ನಿರ್ದೇಶಿಸಿ ನಿರ್ಮಿಸಿರುವ ಸಿನಿಮಾ ಅಂಬರ ಗುಡ್ಡ. ಈ ಸಿನಿಮಾವು ಕೂಡ ಹೊಸಬರ ಸಿನಿಮಾವಾಗಿದ್ದು, ಈ ಸಿನಿಮಾ ಮಕ್ಕಳ ಸಿನಿಮಾವಾಗಿದೆ. ಈ ವಾರ ಬಿಡುಗಡೆಯಾದ ಏಳನೇ ಸಿನಿಮಾ ಸಿಂಪಲ್ ಸುನಿ ಅವರ ನಿರ್ದೇಶನದ ಮೋಡ ಕವಿದ ವಾತಾವರಣ. ನೋಡಿದ್ರಲ್ಲ ಸ್ನೇಹಿತರೆ, ಒಟ್ಟು ಈ ವಾರ 7 ಸಿನಿಮಾಗಳು ಬಿಡುಗಡೆಯಾಗಿವೆ. ಈ ಎಲ್ಲಾ ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾವನ್ನು ನೋಡ್ತೀರಾ ಅಥವಾ ಈಗಾಗಲೇ ಯಾವ ಸಿನಿಮಾವನ್ನ ನೋಡಿದ್ದೀರಾ ಅಂತ ಕಮೆಂಟ್ಸ್ ಮಾಡಿ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.